ಸರ್ಕಾರದ ಕಾರ್ಯವೈಖರಿಯನ್ನು ನಾವು 2,000 ಕೊಟ್ಬಿಟ್ಟಿದ್ದೀವಿ. ನಮ್ದೇನು ನಾವು ಕೊಟ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಜನ. 6 ತಿಂಗಳು ಒಂದೇ ಸಾರಿ ಕಂತು ಕೊಟ್ಟಿದ್ದೀವಿ. ನಮ್ಗೆ 12,000 ಬತ್ತು. ಯಾವ್ದು ಕೊಟ್ಟಿದ್ದೀರಿ ದುಡ್ಡು ನೀವು? ನಿಮ್ಮ ಮನೆ ದುಡ್ಡು, ಅದು ಸಾಮಾನ್ಯ ಜನರ ಟ್ಯಾಕ್ಸ್ ಪೇಯರ್ ದುಡ್ಡು. ಈ ದುಡ್ಡನ್ನೆಲ್ಲ ಕೊಟ್ಟು ಜನರನ್ನು ವಂಚನೆ ಮಾಡ್ತಕ್ಕಂಥದ್ದು ಕರ್ನಾಟಕದ ಜನ 1 ಸಾರಿ ನೋಡಿದ್ರು 2 ಸಾರಿ ನೋಡಿದ್ರು ಮತ್ತೆ ನಿಮ್ಮ ಡೊಂಬರಾಟವನ್ನು ನೋಡೋದಕ್ಕೆ ಸಹಿಸೋದಕ್ಕೆ ಸಾಧ್ಯತೆ ಇಲ್ಲ. ಬಾಗಲಕೋಟೆ ಜನ ವಿಶೇಷವಾಗಿ ತಮ್ಮದೇ ಆದಂಥ ಕರ್ತವ್ಯವನ್ನು ಮಾಡೋ ಜೊತೆಯಲ್ಲಿ ಇವಾಗ ನನ್ನ ಪಕ್ಕದಲ್ಲಿ ನೀರಾಡಿ ಇವರಿದ್ದಾರೆ, ಪೂಜಾರಿ ಇದ್ದಾರೆ, ನಮ್ಮ ಅಧ್ಯಕ್ಷ ಇದ್ದಾರೆ, ನಮ್ಮ ಪ್ರತಾಪ್ ಸಿಂಹ ಸಾವು ಇವರು, ನಮ್ಮೆಲ್ಲ ಪಕ್ಷದ ಮುಖಂಡರಿದ್ದೀವಿ. ಒಗ್ಗಟ್ಟಾಗಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ನಿಮ್ಮಲ್ಲಿ ಆ ಥರದ ಒಗ್ಗಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ನವರೇ ಮಾತಾಡ್ತಾರೆ. ಇಲ್ಲ ಸೋಮಣ್ಣರೇ, ಬಾಗಲಕೋಟೆ ಸೋತಿದ್ದೀವಿ ನಾವು, ಅದಕ್ಕೆ ಸಿದ್ದರಾಮಯ್ಯನವ್ರು ಓಡೋಡಿ ಬರ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರು ಭಯ ಆಗಿದೆ, ಸಿದ್ದರಾಮಯ್ಯನವ್ರಿಗೆಲ್ಲ ಅವ್ರ ಸಮಾಜನೂ ಕೂಡ ಕಳ್ಸ್ಕೊತದೇನೋ ಅನ್ನುವ ಒಂದು ಮರೀಚಿಕೆಯಲ್ಲಿ ಅವ್ರು ಒದ್ದಾಡ್ತಾ ಇದ್ದಾರೆ. ಆದ್ದರಿಂದ ಈ ಚುನಾವಣೆ ಏನು ಇವರ ಭ್ರಷ್ಟಾಚಾರ, ಇವರ ಸ್ವಜನ ಪಕ್ಷಪಾತ, ಗುಂಪುಗಾರಿಕೆ, ಸಾಮಾನ್ಯ ಜನರಿಗೆ ಕೊಡ್ತಕ್ಕಂಥ ತೊಂದರೆ, ಅಧಿಕಾರಿಗಳಿಂದ ಆಗ್ತಕ್ಕಂಥ ಅನಾನುಕೂಲ, ಒಂದು ಖಾತೆ ಮಾಡಿಸ್ಕೊಳಕ್ಕಾಗ್ತಾ ಇಲ್ಲ ರೀ. ಈ ಖಾತೆನ ಲಂಚ ಇಲ್ದರೆ ಅವನವ್ರು ಒಂದು ಮಾಡ್ತಾವನೆ ಅಂತ ಕೇಳಿಸಿ ತೋರಿಸಿ, ಒಂದೇ ಒಂದು ಎಲ್ಲಕ್ಕೂ ಕೂಡ ಇಷ್ಟಿಂತ ಅಂತ ಈ ಅಕೌಂಟ್ ಇಟ್ಬಿಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.